ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸೊಸೆಗೆ ಕರಿಮಣಿ ಶಾಸ್ತ್ರ ನಡೀತಾ ಇದೆ. ಸ್ವಲ್ಪ ನಗ್ನಗ್ತಾ ಇರಬಾರ್ದಾ? ಊರು ಬೇಡ ನೋಡಿ ಕಲ್ತ್ಕೋ. ನಾನು ಕಲ್ತಿದ್ದೆ ಸಾಕು, ಇನ್ನು ಯಾರಿಂದನೂ ನಾನು ಕಲಿಬೇಕಾಗಿಲ್ಲ. ಸೊ ಹುಡುಗಿ ಪಕ್ಕದಲ್ಲಿ ನಿಂತಿರ್ಬೇಕಾದ್ರೆ ಸೈಲೆಂಟ್ ಆಗಿ ಹಲ್ಗೆ ಹೆಂಚ್ಕೊಂಡು ನಿಂತ್ಕೋಬೇಕು. ಏನಾದರೂ ಓಡೋದ್ರೆ ಅಷ್ಟೇ. ಆಮೇಲೆ ಅಲ್ಲಿ ನೋಡು, ಅದಕ್ಕೆ ಪಕ್ಕದಲ್ಲಿ ಅಣ್ಣ ಹೇಗೊಳ್ಳೆ ಬೆಕ್ರ ಥರ ನಿಂತಿದ್ದಾನೆ. ಹೆಂಡತಿ ಪಕ್ಕ ಹಾಗೆ ನಿಂತ್ಕೋಬೇಕು, ಅದು ಮರ್ಯಾದೆ. ಸುಮ್ಮನೆ ನೀನು ನಿಜವಾಗ್ಲೂ ಎಷ್ಟು ಅನ್ರೊಮ್ಯಾಂಟಿಕ್ಕು. ನೀನು ನಿಜವಾಗ್ಲೂ ಸತ್ಯನ ತಮ್ಮನ. ಸತ್ಯ ಅದಕ್ಕೆ ನೋಡು ಎಷ್ಟು ರೊಮ್ಯಾಂಟಿಕ್ಕು. ನೀನು ಇದೆಯಾ, ಫಸ್ಟು ನಿನ್ನ ಕೈಯಲ್ಲಿ ರೊಮ್ಯಾನ್ಸ್ ಅನ್ನೋ ರೇಖೆ ಇದೆಯಾ ಅಂತ ಟೆಸ್ಟ್ ಮಾಡಿಸ್ಬೇಕು. ಹೋಗಿದ್ರೆ ಸರಿ, ಇಲ್ಲಾಂದರೆ ಇವತ್ತೆಲ್ಲ ಅಷ್ಟು ಇನ್ಮೇಲೆ ಮನೆಗೆ ಬರೋದೇ ಇಲ್ಲ. ಹಲೋ ಸರ್, ನೀವು ಪಾಠ ಮಾಡ್ಬೇಕಾದ್ರೆ ಮಾತ್ರ ನಾನು ಸೈಲೆಂಟಾಗಿರ್ತೀನಿ ಅಂತ ಒಪ್ಕೊಂಡಿರೋದು. ಇದಕ್ಕೆಲ್ಲ ಯಾರಾದರೂ ಕ್ಯಾತೆ ತೆಗೆದ್ರೆ ಎಲ್ಲರ ಮುಂದೆ ಮುತ್ಕೊಟ್ಬಿಡ್ತೀನಿ ಅಷ್ಟೇ. ಈ ಮಳೆ ಏನಾದ್ರೂ ಹಿಂಗೆ ಹಿಡ್ಕೊಂಡ್ರೆ ನಾವು ಗಣೇಶೋತ್ಸವ ಮಾಡ್ದಂಗೆ. ಓ, ಇಲ್ಲಿದ್ದೀರಾ ನೀವು? ಇಲ್ಲೇ ಇದೀವಿ, ಬಾ. ಏನಿವತ್ತು ಗ್ಯಾರೇಜ್ ಅಷ್ಟು ಚೆನ್ನಾಗಿ ತೊಳೆದು ಬಿಟ್ಟಿದ್ರಲ್ಲ. ಅಲ್ಲಿ ಸೂರ್ಯ ಯಾವ ಕಡೆ ಹುಟ್ಟಿದ್ದಾನೆ? ದವ್ರ ಹಾಕಿ ಮರ್ತ್ಬಿಟ್ಟೇನೋ. ಗಣೇಶ ಹಬ್ಬಕ್ಕಿನ್ 3 ದಿನ ಇಲ್ಲ ಕಣೋ. ಗ್ಯಾರೇಜ್ ಇದ್ದಾನೆ ಅಲ್ವಾ ಗಣೇಶ ಹೊರಡೋದು, ಅದಕ್ಕೆ ಅವತ್ತು ಟೈಮ್ ಇರಲ್ಲ ಅಂದ್ಬಿಟ್ಟು ಇವತ್ತೇ ತೊಳೆದು ಬಿಟ್ವಿ. ಎಕ್ಸಾಮ್ ಟೆನ್ಷನ್ ಎಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀನಿ ಕಣ್ರು. ಯಾಕೋ ಅದು ನಿಜ ಬಿಡು. ಎಕ್ಸಾಮ್ಗೆ ಓದ್ಕೊಬೇಕು, ಟ್ಯೂಷನ್ ಬೇರೆ ಕೊಡ್ಬೇಕು, ಇದನ್ನೆಲ್ಲ ಯೋಚನೆ ಮಾಡಕ್ ಟೈಮ್ ಎಲ್ಲ ಇರುತ್ತೆ. ರೇಗಿಸ್ಬೇಡ ಹೇಳಿದೀನಿ. ಇದನ್ನ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದಾಗೋದ್ರಂತೆ. ಏಯ್ ಸಾಕ್ ನಿಲ್ಲಿಸ್ರ, ಒಳ್ಳೆ ಮಕ್ಕಳಾಡ್ದಂಗೆ ಆಡ್ತಿದ್ದೀರಲ್ಲ. ಇನ್ನು ಎಷ್ಟೊಂದು ಕೆಲಸ ಇದೆ. ಗಣೇಶ ತರಬೇಕು, ಆರ್ಕೆಸ್ಟ್ರಾದವ್ರಿಗೆ ಹೇಳ್ಬೇಕು, ಡೆಕೋರೇಷನ್ ಮಾಡಬೇಕು, ಏರಿಯಾ ಸುತ್ತ ಚಂದ ಎತ್ತಿ ದುಡ್ಡು ಕಲೆಕ್ಟ್ ಮಾಡಬೇಕು. ಇದ್ರ ಮಧ್ಯೆ ನಿಮ್ದು ಬೇರೆ. ಸೂಪರ್ ಕಣೋ. ಹಂಗಂದ್ರೆ 2 ದಿನ ಫುಲ್ ಸೌಂಡ್ ಇರುತ್ತೆ. ಹೇ, ನಾವು 1 ವಾರ ಕುಣ್ಸೋದು ಫುಲ್ ವೀಕ್ ಸೌಂಡೇ. ಏನ್ ಸೌಂಡ್ ಇದ್ರೆ ಏನ್ರ. ಈ ಸರಿ ನಮ್ ಸತ್ಯನೇ ನಮ್ ಜೊತೆಲಿಲ್ಲ. ಅವಳು ಇದ್ರೇನೆ ನಮ್ ಸೆಲೆಬ್ರೇಷನ್ಗೂ ಒಂದ್ ಮರ್ಯಾದೆ. ಯಾಕೆ ಹಬ್ಬಕ್ಕೆ ಸತ್ಯ ಬರಲ್ವಾ? ಈಗ ಅವಳಿಗೆ ಮದುವೆ ಆಗಿದ್ಯಲ್ಲೋ. ಮದುವೆ ಆಗಿದ್ರೆ ಸತ್ಯ ಯಾಕೆ ಬರ್ಬಾರ್ದು? ಅದೆಲ್ಲ ಆಗಲ್ಲ, ಸತ್ಯ ಬಂದೇ ಬರ್ತಾಳೆ ಅಷ್ಟೇ. ಹೌದೌದು, ಸತ್ಯ ಇಲ್ದೆ ಗಣೇಶ ಹಬ್ಬ ನಡೆಯತ್ತಾ? ಚಾನ್ಸೇ ಇಲ್ಲ. ಯಾಕೆ ಸೀತೆ ಹೀಗೆ ಮಾತಾಡ್ತೀಯ? ಯಾವುದು ಅಸಹ್ಯ ಅಲ್ವೇ? ದೇವರಿಗೆ ಎಲ್ಲರೂ ಸಮಾನರೇ. ನಮಗೆ ಹೇಗೆ ತೋಚುತ್ತೋ ಹಾಗೆ ಭಕ್ತಿ ಮಾಡಬೇಕು. ಮನಸ್ಸು ಶುದ್ಧ ಇರೋದು ಮುಖ್ಯ ಕಣೆ. ದೇವರ ಮುಂದೆ ಹಾಡು ಹಾಕಿ ಅವರು ಕುಣಿದ್ರೆ ಅವರು ಭಕ್ತಿ ತೋರಿಸುತ್ತೆ. ನಾವು ಭಜನೆ ಮಾಡಿ ಭಕ್ತಿ ತೋರಿಸ್ತೀವಿ ಅಷ್ಟೇ. ವಿಧಾನ ಬೇರೆ ಇರಬಹುದು ಕಣೆ, ಆದರೆ ಭಕ್ತಿ ಒಂದೇ ಅಲ್ವಾ? ಆಯ್ತಾಯ್ತು,
ನೀವು ಹೀಗೆ ಇವಳನ್ನ ಸಪೋರ್ಟ್ ಮಾಡ್ತಾ ಇದ್ರೆ ಅವಳ ಏರಿಯಾದಲ್ಲಿ ಹೇಗೆ ಹಬ್ಬ ಮಾಡ್ತಾಳೋ ಹಾಗೆ ನಮ್ಮ ಮನೇಲೂ ಮಾಡೋಣ ಅಂತಾಳೆ. ಮಾಡಿದ್ರಾಯ್ತಪ್ಪ. ಅದಕ್ಕೆ ಇಂಥ ಏರಿಯಾಗಳಲ್ಲಿ ಗಣೇಶೋತ್ಸವ ಮಾಡೋದಕ್ಕೆ ಒಂದು ಹಿನ್ನೆಲೆ ಇದೆ. ಅದಕ್ಕೆ ಹಿಂದೆ ಅಂದರೆ ಸ್ವತಂತ್ರಕ್ಕಿಂತ ಮುಂಚೆ ನಾವು ಭಾರತೀಯರೆಲ್ಲ ಒಂದು ಜಾಗದಲ್ಲಿ ಸೇರೋದಕ್ಕೆ ಅವಕಾಶ ಇರಲಿಲ್ಲ. ಆಗ ಬಾಲಗಂಗಾಧರ ತಿಲಕ್ ಅವರು ಏನು ಮಾಡಿದ್ರು ಅಂದರೆ ಗಣೇಶೋತ್ಸವದ ಹೆಸರಿನಲ್ಲಿ ನಾವು ಭಾರತೀಯರೆಲ್ಲ ಒಂದು ಒಗ್ಗಟ್ಟಾಗಿ ಸೇರಿದಾಗ ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋಕ್ಕೆ ಒಂದು ಜಾಗ ಬೇಕಾಗಿತ್ತು. ಅದನ್ನು ನಮಗೆ ಅವತ್ತಿನಿಂದಲೂ ಇವತ್ತಿನವರೆಗೂ ನಾವು ಅದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ನಾವೆಲ್ಲ ಅದನ್ನು ಮರಿದೆ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಇದು ನಾವೆಲ್ಲ ಸಂತೋಷ ಪಡ್ಬೇಕಾದ ವಿಚಾರ. ಆಹಾ, ಸಖತ್ತಾಗಿ ಹೇಳಿದ್ರಿ ಚಿಕ್ಕ ಮಾವ. ಏರಿಯಾದವರೆಲ್ಲ ಒಂದಾಗೋದೇ ಇಂಥ ಹಬ್ಬದಲ್ಲಿ. ಏನೇ ಆಗಲಿ ನಾವೆಲ್ಲ ಒಂದೇ ಏರಿಯಾದವರು, ಒಂದೇ ಮನೆಯವರು ಅನ್ನೋ ಫೀಲ್ ಕೊಡುತ್ತೆ. ಸತ್ಯ ಅವ್ರ ಏರಿಯಾದಲ್ಲಿ ಹಬ್ಬದ ಬಗ್ಗೆ ಮಾತಾಡ್ತಿದ್ದ ಹಾಗೇನೆ ಎಷ್ಟೊಂದು ಕಳೆ ಆಗಿದೆ ನೋಡು, ಎಷ್ಟೊಂದು ಉತ್ಸಾಹ ನೋಡೆ. ಸಾಮೂಹಿಕವಾಗಿ ಗಣೇಶರ ಹಬ್ಬ ಮಾಡೋದು ನಮ್ಮ ಪರಂಪರೆ ಕಣೆ ಸೀತಾ. ಅದಕ್ಕೆ ನಾವೆಲ್ಲ ಹೀಗೆ ಅವಮಾನ ಮಾಡಬಾರ್ದು. ದೊಡ್ಡಪ್ಪ, ಈ ಸತಿ ಹಬ್ಬಕ್ಕೆ ನಾನು ಸತ್ಯ ಅದಕ್ಕೆ ಜೊತೆ ಅವ್ರ ಏರಿಯಾಗ ಹೋಗ್ಲಾ? ಏಯ್, ನಮ್ಮನೇಲಿ ಹಬ್ಬ ಇಲ್ವೇನೆ? ಹೌದಾ, ನಮ್ಮನೇಲಿ ಹಬ್ಬ ಮುಗಿಸ್ಕೊಂಡು ಆಮೇಲೆ ಏರಿಯಾಗ ಹೋಗ್ತೀವಾ? ಯಾರು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮನೇಲಿ ಹಬ್ಬ ಇಟ್ಕೊಂಡು ಬೀದಿಲಿ ಹೋಗಿ ಹಬ್ಬ ಮಾಡಬೇಕಾ ನಾವು? ಇಷ್ಟಕ್ಕೂ ನೀನು ಕೋಟೆ ಮನೆ ಸೊಸೆ ಅನ್ನೋದನ್ನ ಈಗಲೇ ಮರೆಯೋ ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್? ನೋ ಅಂಡರ್ಸ್ಟ್ಯಾಂಡ್? ಸಿಂಪಲ್ ಆಗಿ ಹೇಳ್ತೀನಿ ತಗೊಳ್ಳಿ. ನಮ್ಮೂರಲ್ಲಿ ಹಬ್ಬ ದೇವಸ್ಥಾನದಾಗ ನಡೀತದೆ. ನಾಳೆಯಿಂದನೇ ಕಾರ್ಯಕ್ರಮ ಶುರು. ದೇವಸ್ಥಾನ ಗುಡ್ಸೋದು ಒರ್ಸೋದು ಎಲ್ಲ ಹೊಸ ಸೊಸೆನೇ ಮಾಡಬೇಕು. ಅಂದ್ರೆ ಈ ಉಡ್ಡು ಗುಡ್ಸಿಂಗ್ ವರ್ಸಿಂಗ್. ಅದು ಊರಿನ ಹೊಸ ಸೊಸೆ ದೇವ್ರಿಗೆ ಮಾಡ್ಬೇಕಾಗಿರೋ ಸೇವೆ. ಮಾಡೋ ಅಭಿಷೇಕಕ್ಕೆ ನೀರ್ನ ಹೊಸ ಸೊಸೆನೆ ತರಬೇಕು. ಅವಳು 108 ಬಿಂದಿಗೆ ನೀರ್ನ ತರ್ತಿದ್ರೆ ಜನ ಚಿಯಾರ್ ಮಾಡ್ತಾ ಚಪ್ಪಾಳೆ ಹೊಡಿತಾರೆ. ಅಷ್ಟೇ ಅಲ್ಲ, ಹಬ್ಬದ ಪ್ರಸಾದ ನೀನೇ ಮಾಡ್ಬೇಕು. ಪಂಕ್ತಿಯಲ್ಲಿ ಕೂತವ್ರಿಗೆಲ್ಲ ನೀನೇ ಬಡಿಸ್ಬೇಕು. ಅದೆಂತದ್ಲದ ಮಿನಿಮಮ್. ಮಿನಿಮಮ್ ಅಂದ್ರೆ 500 ಜನ ಸೇರ್ತಾರೆ. ಏನೋ 500 ಜನನಾ? ಫುಲ್ ಸ್ಕೋಪ್ ನಿಮ್ದೆ. ಅದಕ್ಕೆ ಎಂಜಾಯ್. ಏನ್ ಬಾಲ ಇದು? ಆಗ್ಲೇ ಸ್ಪೆಷಲ್ ಡೇ ಅಂತ ಹೇಳ್ದೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಕೆಲಸ ಹೇಳ್ತಿದ್ದಾರೆ. ಇದೇ ದಿವ್ಯ ಸ್ಪೆಷಲ್. ನೀನ್ ಸ್ಪೆಷಲ್ ಅಲ್ದೇ ಇದ್ದಿದ್ರೆ ನಿನ್ ಹತ್ರ ಇಷ್ಟೆಲ್ಲ ಕೆಲಸ ಮಾಡಿಸ್ತಿದ್ರ? ನೀನು ನಮ್ಮೂರಿನ ಸೊಸೆ, ನೀನೇ ಇಂಪಾರ್ಟೆಂಟು. ಆಹಾ, ಎಷ್ಟು ಮುದ್ದಾಗಿದ್ಯೋ ಗಣೇಶ. ನಾನಾಗಿದ್ದಿದ್ರೆ ನಿನ್ನೆ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಇವ್ರು ನೋಡಿದ್ರೆ ಚಿಕ್ಕ ಚಿಕ್ಕ ಗಣೇಶ ಬೇಕು ಅಂತ ಕೇಳ್ತಿದ್ದಾರೆ. ಅವ್ರಿಗೆಲ್ಲ ದೊಡ್ಡ ಗಣೇಶನ್ ನೋಡು, ದೊಡ್ಡ ಮನ್ಸು ಕೊಡಪ್ಪ. ಹಲೋ, ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಇಲ್ಲೇನ್ ಮಾಡ್ತಿದ್ಯಾ ಅಂದ್ರೆ, ಮನೆಗಂತೂ ದೊಡ್ಡ ಗಣೇಶ ತಗೊಂಡು ಹೋಗಲ್ಲ. ಇಲ್ಲಿದ್ಯಲ್ಲ ನೋಡ್ತಾ ನಿಂತಿದ್ದೀನಿ. ಈ ಗಣೇಶಂಗೆ ಯಾವಾಗ ಮೇಕಪ್ ಮಾಡ್ತಾರೋ? ಮೇಕಪ್? ಹಾ, ಪೇಂಟಿಂಗು. ಕರ್ಮ. ನೋಡಾಗಿದ್ರೆ ಹೋಗೋಣವಾ? ನೀನ್ ಸಪ್ರೇಟ್ ಆಗಿ ನಿಂತ್ಕೊಂಡಿದ್ರೆ ಅಮ್ಮ ಏನ್ ಅನ್ಕೊಳಲ್ಲ. ನಡಿ. ಅಮಲ್ ಬೇಬಿ, ನಾನ್ ನಿಂಗೇನೋ ಕೇಳ್ಬೇಕು. ಏನು? ನಾಳೆ ಮನೇಲಿ ಹಬ್ಬ ಅಲ್ವಾ? ಪ್ರೋಗ್ರಾಮ್ ಏನೇನಿರುತ್ತೆ? ಪ್ರೋಗ್ರಾಮ? ಹಾ, ಆರ್ಕೆಸ್ಟ್ರಾ. ಆರ್ಕೆಸ್ಟ್ರಾನಾ? ಅಮಲ್ ಬೇಬಿ, ಅದೇ ಜೂನಿಯರ್ ಯಶ್, ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ಅಂಬರೀಷ್ ಎಲ್ಲ ಬರ್ತಾರಲ್ಲ, ಹಾಡೆಲ್ಲ ಆಡ್ತಾರಲ್ಲ, ಅದೇ ಆರ್ಕೆಸ್ಟ್ರಾ. ಅದೆಲ್ಲ ಪ್ರೋಗ್ರಾಮು ಮನೇಲೂ ಇರುತ್ತಾ? ಏನಾಯ್ತೀಗ? ನೀನ್ ನಿಜವಾಗ್ಲೂ ದಡ್ಡಿನ ಅಥವಾ ಬೇಕು ಬೇಕು ಅಂತ ಈ ತರ ಆಕ್ಟಿಂಗ್ ಮಾಡ್ತಾ ಇದ್ಯಾ? ಅಥವಾ ನೀನ್ ಏನು ಗೊತ್ತೇ ಆಗಲ್ವಾ? ಅಮ್ಮನ ಕೈಲಿ ಬೈಸ್ಕೊಬೇಕು ಅಂತಾನೆ ಈ ತರ ಎಲ್ಲ ಮಾಡ್ತಾ ಇದ್ಯಾ? ನಾನೇನ್ ಮಾಡ್ದೆ? ಆರ್ಕೆಸ್ಟ್ರಾ ಇರಲ್ವಾ ಅಂತ ಕೇಳ್ದೆ ಅಷ್ಟೇ. ಏಯ್, ಮನೇಲಿ ಯಾರಾದ್ರೂ ಆರ್ಕೆಸ್ಟ್ರಾ ಮಾಡಿಸ್ತಾರಾ? ಅದೆಲ್ಲ ನಮ್ಮ ಮನೇಲಿ ಇಲ್ಲ. ಅದು ಬರೀ ಏರಿಯಾಲ್ ಮಾತ್ರ ಆಗೋದು. ನಮ್ಮ ಮನೇಲಿ ಏನಿದ್ರು ಪೂಜೆ ಪ್ರಸಾದ ಅಷ್ಟೇನೆ. ಅಷ್ಟೇನಾ?
ಈ ವರ್ಷ ಹಬ್ಬ ಡಲ್ಲು. ಹೋಗ್ಲಿ, ಪ್ರಸಾದ ಏನೇನ್ ಮಾಡ್ತಾರೆ? ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಉಸ್ಲಿ. ಅಮ್ಮನ್ ಕೇಳು, ಗೊತ್ತಾಗತ್ತೆ. ಪ್ರಸಾದ ಯಾರು ಮಾಡ್ತಾರೆ? ನಮ್ಮ ಮನೇಲಿ ಪ್ರಸಾದ ನಾವೇ ಮಾಡ್ತೀವಿ, ಇನ್ನೇನ್ ಪಕ್ಕದ ಮನೆ ಬಂದ್ ಮಾಡ್ತಾರೆ. ಹೌದಾ? ನಮ್ಮ ಏರಿಯಾದಲ್ಲಿ ಆಗಿದ್ರೆ ಪ್ರತಿಯೊಂದು ಮನೆಯಿಂದನೂ ಪ್ರಸಾದ ಮಾಡ್ಕೊಂಡು ಬರ್ತಿದ್ರು. ಹಬ್ಬದ ದಿನ ನೈಟ್ ಆರ್ಕೆಸ್ಟ್ರಾ ಫಿಕ್ಸ್, ನೆಕ್ಸ್ಟ್ ಡೇ ಪಿಕ್ಚರ್, ಅದ್ರ ನೆಕ್ಸ್ಟ್ ಡೇ ಅಂತೂ ಅನ್ನದಾನ, ವಿಸರ್ಜನೆ. ಸತ್ಯ, ಮೆತ್ತಗ್ ಮಾತಾಡು. ಅಮ್ಮ ಏನಾದ್ರು ಕೇಳಿಸ್ಕೊಂಡ್ರೆ ಅಷ್ಟೇ ನಮ್ ಕತೆ ಮುಗೀತು. ಅಮಲ್ ಬೇಬಿ, ಗಣೇಶ ಹಬ್ಬನ ಏರಿಯಾದವ್ರೆಲ್ಲರೂ ಸೇರ್ಕೊಂಡು ಮಾಡಿದ್ರೇನೆ ಸರಿ, ಆಗ್ಲೇ ಮಜಾ ಬರೋದು. ಈಗ್ಲೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಏನದು? ನಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ಚಂದ ಎತ್ಬಿಡೋಣ. ಹೆಂಗೋ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಫುಲ್ ರಿಚ್ ಅಲ್ವಾ, ಒಳ್ಳೆ ಚಂದಾನೆ ಸಿಗುತ್ತೆ. ನೀನ್ ಹೂ ಅಂದ್ರೆ ಈ ಗಣೇಶನೇ ಫಿಕ್ಸ್ ಮಾಡ್ಬಿಡ್ತೀನಿ. ದೊಡ್ಡ ಮನೆ, ದೊಡ್ಡ ಏರಿಯಾ, ದೊಡ್ಡ ಗಣೇಶ. ಏನಾಯ್ತು? ನಾನು ಹೇಳ್ದಂಗೆ ಹಬ್ಬ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮನೆ ಹಬ್ಬ ಹೇಗ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಗುಡ್ಸು, ಎಲ್ಲನ್ನು ಗುಡ್ಸಿ ಸಾರಿಸಿ ಬಾ. ಕೆಲಸ ಮುಗೀತು. ತಕ ನೀರ್ ಹಾಕ್ಬಿಟ್ಟು ಫುಲ್ ಕ್ಲೀನ್ ಮಾಡ್ಬಿಡು. ಎಷ್ಟೇ ಕೆಲಸ ಮಾಡಿದ್ರು ನನ್ ಸಂಕಷ್ಟ ಮುಗಿತಾನೆ ಇಲ್ಲ. ಮನೇಲಿದ್ದಾಗ ನಾನ್ ಒಂದ್ ಕೆಲ್ಸನೂ ಮಾಡ್ದೋಳಲ್ಲ, ಆದ್ರೆ ಇಲ್ಲಿ ಮೋಸ್ಟ್ಲಿ ಆ ಗಣೇಶ ನನ್ ಮೇಲೆ ರಿವೆಂಜ್ ತಗೋತಾ ಇದ್ದಾನೆ ಅನ್ಸ್ತಿದೆ. ಏರಿಯಾಲಿ ಎಷ್ಟ್ ದೊಡ್ಡ ಗಣೇಶನ ಕೂರ್ಸ್ತಾ ಇದ್ರು, ನಾನ್ ಒಂದ್ ದಿನನೂ ಆ ಕಡೆ ತಲೆನೇ ಹಾಕ್ ಮಲ್ಗ್ತಾ ಇರ್ಲಿಲ್ಲ. ಇವಾಗ ಇಲ್ಲಿ ನೋಡಿದ್ರೆ, ದಿವ್ಯಾ, ಇದು ನಿನ್ಗೆ ದೇವ್ರು ಕೊಡ್ತಿರೋ ಪರೀಕ್ಷೆ ಅನ್ಕೊಂಡ್ ಕೆಲ್ಸ ಮಾಡು. ನಾಳೆ ದಿನ ಆ ಲಕ್ಷ್ಮಿನೇ ನಿನ್ ಹತ್ರ ಕಾಲ್ ಮುರ್ಕೊಂಡ್ ಬಿದ್ದಿರ್ಬೇಕು. ಏನತ್ಕಮ್ಮ ಫುಲ್ ಕೆಲ್ಸ? ಸ್ವಲ್ಪ ನೀರ್ ತಂದು ಕೊಡ್ತೀಯಾ? ನನ್ಗೆ ಬಲೆ ಕೆಲ್ಸ ಐತೆ, ಬತ್ತೀನಿ. ಲೇ ಅದೇ ತಕ್ಕರ್ಲ. ಅವಿ, ನೆಲ ಎಲ್ಲ ವರ್ಷ ಆಯ್ತಾ? ನಡಿ, ನಿನ್ನ ಕೈಯಾರೆ 1008 ಮೋದಕ ಮಾಡ್ಬೇಕು ನೀನು. ಬಾ. ಒಂದೆರಡು 3 4 5 31. ಅಯ್ಯ ಬುಡ್ಲ ಚೋಟು, ಇದನ್ನೇನ್ ಲೆಕ್ಕ ಹಾಕಿಯ? ನಮ್ ಬಾಬಾಯಿ ನೆಂಡ್ರು ಲೆಕ್ಕದಲ್ಲಿ ಪಕ್ಕ. ಸಿಟಿ ಹುಡ್ಗಿ ಆದ್ರೂ ಎಷ್ಟ್ ಚೆನ್ನಾಗಿ ಕೆಲ್ಸ ಕಲ್ತ್ಕೊಂಡ್ ಮಾಡ್ತಾವಳೆ ನೋಡ್ಲಾ. ಅದೇನೋ ಕರೆಕ್ಟು. 30 ಮೋದಕ ಮಾಡಕ್ಕೆ ಎಷ್ಟೊತ್ತು ತಕೊಂಡ್ರೆ ಇನ್ನು 1008 ಮಾಡಕ್ಕೆ ಇನ್ನೆಷ್ಟೊತ್ತು ತಗೋಬಹುದು ಅಂತ ಕ್ಯಾಲ್ಕುಲೇಷನ್ ಮಾಡ್ತಿದ್ದೆ. ನಾನು 1008 ಮೋದಕ ಮಾಡೋದಕ್ಕೆ ಬರೀ 2 ತಾಸು ತಕೊಂಡಿದ್ದೆ. ಈ ಊರಲ್ಲಿ ನಂದೇ ರೆಕಾರ್ಡು. ಅದೇ ನೀವಳೇನಾರ ಮುರಿತಾಳ ಅಂತ ನೋಡೋಣಿರು. ಮುರ್ದಂಗೆ. ಇವ್ಳು 2 ಗಂಟೆಲ್ ಮಾಡಿದ್ರೆ ಅದು ರೆಕಾರ್ಡಾ? ಇವಳು ರೆಕಾರ್ಡ್ ಮುರಿಯೋಕೆ ಇವಳೇನ್ ಗಿನ್ನಿಸ್ ರೆಕಾರ್ಡ್ ಮಾಡಿದಾಳೆ? ನಾಯಿ, ಹಂದಿ. ನನ್ನನ್ನೇ ಇವಳ ಜೊತೆ ಕಂಪೇರ್ ಮಾಡ್ಕೋತಿದ್ದಾಳೆ. ಥೂ, ನನ್ ಹಣೆ ಬರನೆ ಕೆಟ್ಟಿರ್ಬೇಕಾದ್ರೆ ಏನ್ ಯೋಚನೆ ಮಾಡ್ತಾ ಇದೀಯೇ? ನನ್ನಷ್ಟಕ್ಕೆ ನಾನು ಯೋಚನೆ ಮಾಡ್ಬಾರ್ದಾ?
ಯೋಚನೆ ಮಾಡ್ಕೊಂಡ್ ಕುಂತ್ರೆ ಕೆಲ್ಸ ಆದಿತ್ತೆ. ಬಿರ್ ಮಾಡು. ಮಾಡ್ತಾ ಇದೀನಿ ತಾನೆ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ ದೇವಸ್ಥಾನದ ಗಣೇಶ ಈ ಸೇವೆ ಮಾಡಿದವ್ರಿಗೆ ಅವ್ರ ಏನ್ ಬೇಡ್ಕತ್ತಾರ ಅದು ಕೊಟ್ಟೆ ಕೊಡ್ತಾನೆ. ನಾನು ನಂಗೆ ಹೆಣ್ಮಗು ಬೇಕು, ಹೆಣ್ಮಗು ಹುಟ್ಟಿದ್ರೆ ಮನೇಲಿ ಯಾರು ವಿರೋಧ ಮಾಡ್ಬಾರ್ದು ಅಂತ ಬೇಡ್ಕೊಂಡಿದ್ದೆ. ಕೊನೆಗೆ ಹೆಣ್ಮಗುನೇ ಆಯ್ತು. ಮನೇಲಿ ಎಲ್ರು ಒಪ್ಕೊಂಡ್ರು. ಹೌದಾ ಅಕ್ಕ? ಹೌದು ಸುಂದರ. ಹೌದೌದೌದು. ಗಣೇಶ ಅಷ್ಟೊಂದು ಪವರ್ಫುಲ್ಲ. ಹ್ಞೂ ಕಣವಿ, ಏನೇ ಬೇಡ್ಕೊಂಡ್ರು ಆಯ್ತತೆ. ನಮ್ ವಿಲೇಜ್ ಅಲ್ಲಿ ಎಲ್ಲಾರು ಈ ಅವಕಾಶಕ್ಕೆ ಕಾಯ್ತಾ ಇರ್ತಾರೆ. ಯಾವ್ದಾರ ಒಂದ್ ವರ್ಷ ಮದ್ವೆ ಆಗಿಲ್ಲ ಅನ್ಕೋ, ತಾನೇ ಸೇವೆ ಮಾಡ್ತೀನಿ ಅಂತ ಯುದ್ಧನೇ ನಡೆದೋಯ್ತವೆ ಅಲ್ವೇನ್ಲಾ? ಸೇವೆ ಮಾಡ್ದವ್ರು ಏನೇ ಬೇಡ್ಕೊಂಡ್ರು ಹಾಗೆ ಆಗ್ತದೆ. ಹೌದಾ? ಆದ್ರೆ ನಾನು ಇವಾಗ ಸೇವೆ ಮಾಡ್ತಿದ್ದೀನಿ, ನಾನು ಏನೇ ಬೇಡ್ಕೊಂಡ್ರು ಆಗುತ್ತಾ? ಹ್ಞೂ ಮತ್ತೆ ನಮ್ಮೂರ್ ನೇತ್ರಿ ಹೆಂಗಿದ್ಲು, ಒಂದ್ ವರ್ಷ ಈ ಸೇವೆ ಮಾಡೋ ಅವಕಾಶ ಸಿಕ್ಕಿ ನಾನ್ ಬೆಂಗಳೂರಿಗೆ ಹೋಗಿ ದೊಡ್ಡ ಸಾವುಕಾರ ಆಗ್ಬೇಕು ಅಂತ ಬೇಡ್ಕೊಂಡಿದ್ಲಂತೆ. ಈಗ 100 ಕೋಟಿಗೆ ಬಾಳ್ತಾಳಂತೆ ಅಲ್ವೇನ್ಲಾ? ಹೋಗಂತೀನಿ. ಈಗ ನೇತ್ರಕ್ಕ ಹೆಂಗವಳೆ 100 ಕೋಟಿ ಹೊಡ್ತಿ, ಅವ್ರ ಕಣ್ಣಿಗೆ ನಾವೆಲ್ಲ ಕಾಣಕ್ಕೆ ಇಲ್ಲ ಅಂತೀನಿ. ಡಿಸ್ಕಸ್ ಮಾಡಬಾರ್ದು ಅಲ್ವೇನ ರಕ್ಕಿ? ಬೆಕ್ಕು ಕಣ್ಮುಚ್ಕೊಂಡು ಕೊಡಿದ್ರೆ ನಮಗ್ ಗೊತ್ತಾಗಲ್ವಾ? ಲೋ, ನೀವ್ ಅನ್ಕೊಂಡಿರ್ತಾರಲ್ಲ ಏನಿಲ್ಲ ಕಣ್ರೋ, ಅವಳೊಂದು ಲೂಸು. ವಯಸ್ಸಲ್ಲಿ ಕತ್ತೆನು ಕುದುರೆ ತರ ಕಾಣಿಸುತ್ತಂತೆ. ಅವಳೆಲ್ಲಿ ನಾನೆಲ್ಲಿ? ಲವ್ವಿಗೆ ಜಾತಿ ಅಂತಸ್ತು ಲೆಕ್ಕಕ್ಕೆ ಬರಲ್ಲ, ಸುಮ್ನೆ ಬರಕ್ ಕೇಳು. ಅಲ್ಲ, ಸತ್ಯ ಬರೋದೇ ಡೌಟು, ಅದ್ರಲ್ಲಿ ನಿಮ್ದು ಬೇರೆ. ಲೋ ರಾಕಿ, ಸುಮ್ನಿರೋ, ಅಡ್ಬಾಯ್ ಹಾಕ್ಬೇಡ. ಸತ್ಯ ಇಲ್ದಿರೋ ಹಬ್ಬನೇ ಅಲ್ಲ, ಸತ್ಯ ಬಂದೇ ಬರ್ತಾಳೆ. ಅಲ್ಲ ಕಣ್ರು, ಸತ್ಯ ಅವ್ರ ಅತ್ತೆ ತುಂಬಾ ಸ್ಟ್ರಿಕ್ಟು. ಅವಳು ಬರ್ತೀನಿ ಅಂದ್ರೆ ಅವ್ರು ಬಿಡ್ಬೇಕಲ್ವಾ? ನನಗೆ ಯಾಕೋ ಅವ್ರು ಬಿಡೋ ಡೌಟ್ ಅನ್ಸ್ತಾ ಇದೆಯಪ್ಪ. ನೀನೇನೋ ಹಿಂಗೆ ಹೇಳ್ತಾ ಇದ್ಯಾ? ಹಾಗಿದ್ರೆ ಸತ್ಯ ಇಲ್ದೆ ನಾಳೆ ನಾವು ಹಬ್ಬ ಮಾಡ್ಬೇಕಾ? ಸತ್ಯ ಇಲ್ದೆ ಪೂಜೆನ ಚಾನ್ಸೇ ಇಲ್ಲ. ನೋಡ್ತಾ ಇರಿ, ಸೀತಮ್ಮ ಬಿಟ್ರು ಬಿಡದೆ ಇದ್ರು ಸತ್ಯ ಮಾತ್ರ ಬಂದೇ ಬರ್ತಾಳೆ. ಸತ್ಯನೇ ಗೌರಿನ್ ಕೂರ್ಸೋದು. ಪ್ರತಿ ವರ್ಷ ಹೇಗೆ ಹಬ್ಬ ನಡೀತಿತ್ತ, ನಾಳೆನೂ ಹಂಗೆ ನಡೆಯುತ್ತೆ. ಚರಣ ಗಾಡಿ ಎತ್ತ. ಕಷ್ಟಪಟ್ಟು ಮೋದಕ ಮಾಡಿ ಮಧ್ಯರಾತ್ರಿ 1 ಗಂಟೆಗೆ ಬಂದು ಮಲಗಿದ್ದೀನಿ. ನನಗೂ ಇವನಿಗೂ ಸಂಬಂಧನೇ ಇಲ್ಲ ಅನ್ನೋ ತರ ಗೊರಕೆ ಹೊಡ್ಕೊಂಡು ಬಿದ್ಕೊಂಡಿದ್ದಾನೆ. ಬಾಲ, ಕಷ್ಟಪಟ್ಟು ಎಲ್ಲ ಕೆಲಸನೂ ಮಾಡಿ ಬಂದಿದ್ದೀನಿ, ಸುಮ್ಮನೆ ಮಲ್ಕೊಳ್ಳೋ. ನಮ್ ದೇವಸ್ಥಾನದ ಗಣೇಶ ಈ ಸೇವೆ ಮಾಡಿದವ್ರಿಗೆ ಅವ್ರ ಏನ್ ಬೇಡ್ಕತ್ತಾರ ಅದು ಕೊಟ್ಟೆ ಕೊಡ್ತಾನೆ. ಹೋಗಂತೀನಿ. ಈಗ ನೇತ್ರಕ್ಕ ಹೆಂಗವಳೆ 100 ಕೋಟಿ ಹೊಡ್ತಿ, ಅವ್ರ ಕಣ್ಣಿಗೆ ನಾವೆಲ್ಲ ಕಾಣಕ್ಕೆ ಇಲ್ಲ ಅಂತೀನಿ. ಅಮ್ಮ, ಯಪ್ಪ ಬಾ, ಯಾಕೆ ದಿವ್ಯ ಓದಿತಿದ್ಯಾ? ಮಲಗೋಕ್ಕೂ ಬಿಡಲ್ವಲ್ಲ? ಬೆಳಗಾಗಿದೆ, ಇವತ್ತು ಗಣೇಶನ್ ಹಬ್ಬ, ಇನ್ನು ಬಿತ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ? ಅಲ್ಲ, ನಾನು ಎದ್ದು ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. 108 ಬಿನ್ಗೆ ನೀರ್ ತರ್ಬೇಕು. ಇವತ್ ನನ್ ಜೊತೆ ನೀನು ಇಡ್ತೀಯ. ಎಲ್ಲಾ ಸೇವೆನೂ ನಂದೆ. ಮುಚ್ಕೊಂಡು ಎದ್ದು ಬೇಗ ಬಾ. ಪಮ್ಮಿತಾ ಕರೆಕ್ಟಾಗಿ 6 ಪಮ್ಮಿತಾ 6 ಕಣ. ಬಾಬಾ ಇಲ್ಲಿ ಇಟ್ಕೊತೀನಿ. ಅತ್ತು ಸಾರು ಗಟ್ಟಿ ಹಿಡ್ಕೋ. ಹಾ, ಗಟ್ಟಿ ಹಿಡ್ಕೊಂಡಿದ್ದೀನಿ. ಕಟ್ಟು. ಸಂಕ್ರಾಂತಿ ಬಂತು ರಥೋ ರಥೋ. ಗಣೇಶನ ಹಬ್ಬ ಕಣ, ನೀನೇನ ಸಂಕ್ರಾಂತಿ ಬಂತು ರಥೋ ರಥೋ ಅನ್ಕೊಂಡು? ಹೌದಲ್ವಾ? ಗಣೇಶನ ಹಾಡೇಳ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಅಯ್ಯೋ ಲೋ ಪಮ್ಮಿತಾ,
300 ಕೋಟಿ ಒಡೆಯ ನೀನ್ ಯಾಕೋ ತೋರಣ ಕಟ್ಬೇಕು? ನಾನು ಕಟ್ತೀನಿ, ಇಳಿಯಪ್ಪ ನೀನು. 300 ಕೋಟಿ ಇದ್ರೇನೋ ನನ್ಗಿರೋದು 2 ಕಾಲ್ ತಾನೆ. ಹೌದು, 2 ಕೈ ತಾನೆ. ಹೊಟ್ಟೆ ತಿನ್ನೋದು ಅನ್ನನೇ ತಾನೆ. ಸುಮ್ನೆ ಕೆಲ್ಸ ಮಾಡ ಕೊಡ. ಬಾಮೈದ, ಆ ಬುದ್ಧನ್ಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆದಂಗೆ ನನ್ಗೆ ಈ ತೋರಣದ ಕೆಳಗಡೆ ಜ್ಞಾನೋದಯ ಆಗ್ಬಿಡ್ತು ಕಣ್ಣು. ಆಯ್ತಾ? ಸ್ಟ್ರೈಟ್ ಆಗಿದೆಯಾ ನೋಡು. ಕರೆಕ್ಟ್ ಆಗಿದೆಯಪ್ಪ. ಬಾಮೇದ, ಅಲ್ಲಿ ಹೂವ ಇದೆ, ತಗೊಂಬಂದ್ ಕೊಡು. ನಾನಿಲ್ವಾ? ಕಾಡಿನೊಳಗೆ ಮೀಸೆ ಇಟ್ಟೆ, ಮೀಸೆಯೊಳಗೆ ಕ್ವಾಸ ಇಟ್ಟೆ, ಗಣೇಶ ಜೈ ಗಣೇಶ. ಅದಕ್ಕೆ ಬಾ, ಯಾಕೊಂಥರ ಆಯ್ತೀರಾ? ಏನಾಯ್ತು? ಓ, ಅಮ್ಮ ನಿಮ್ಮ ಏರಿಯಾ ಹಬ್ಬಕ್ಕೆ ಹೋಗ್ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಬೇಜಾರಾ? ನಾನು ಯಾವತ್ತೂ ನಮ್ಮ ಏರಿಯಾ ಗಣೇಶ ಹಬ್ಬನ ಮಿಸ್ ಮಾಡ್ಕೊಂಡೇ ಇಲ್ಲ. ಆದರೆ ಈ ಸಲ ಹೋಗೋದಕ್ಕೆ ಆಗ್ತಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ನಿನಗೆ ಸರಿಯಾಗಾಯ್ತು ಬಿಡು. ಏರಿಯಾ ಅಂತೆ, ಗಣೇಶನ ಹಬ್ಬ ಅಂತೆ, ಟಪ್ಪಂಗೊಚ್ಚಿ ಡಾನ್ಸ್ ಅಂತೆ. ಯಾವ ಹಾಡೋದು? ಕೆಂಚಾಲೋ ಮಂಚಾಲೋ ಇಲ್ಲ ಡಾನ್ಸು. ನಮ್ಮಮ್ಮ ನಿನ್ ತಲೆ ಮೇಲೆ ನಿಂತ್ಕೊಂಡು ಡಾನ್ಸ್ ಆಡ್ತಾರೆ. ಡಾನ್ಸ್ ಅಂತೆ, ಡಾನ್ಸ್. ಬಿಡು ಅಕ್ಕಪ್ಪಣ್, ಇದಕ್ಕೆಲ್ಲ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಸಿಚುವೇಶನ್ ಅಷ್ಟೊಂದು ಟಫ್ ಆಗೈತಾ? ಅಕ್ಕಪ್ಪಣ್, ಇತ್ತೀಚೆಗೆ ಯಾಕೋ ನಿಮ್ ಕದರ್ನ ನೀವು ಕಳ್ಕೊತಾ ಇದ್ದೀರಪ್ಪ. ಏಯ್, ಇತ್ತೀಚೆಗೆ ಸ್ವಲ್ಪ ಕೊಬ್ಬಿಳ್ದಿದೆ ಕಣ. ಬಾಮೇದ, ನೀವು ಸುಮ್ಮನೆ ಇರಪ್ಪ. ಯಾಕೋ ನಮ್ಮ ಅಕ್ಕಪ್ಪಣ್ಣ ಅಷ್ಟೊಂದು ಗೋಳಿಕೋತ್ಯಾ? ಅಲೋ, ಅವಳೆ ನನ್ ಕಮ್ಮಿ ಗೋಳಿಕೋತಲ್ಲ. ಟಾರ್ಚರ್ ಕಣ ಅವಳು. ದಿವ್ಯಾ, ದಿವ್ಯಾ, ನನಗೇನಾಯ್ತು? ಬಿದ್ದೋಗಿದ್ದೆ ದಿವ್ಯಾ. ಯಾಕೆ ಬಿದ್ದೆ? ಏನಾಯ್ತು? ಬಾಬಯ್ಯ, ಅದಕ್ಕೆ ನೀರು ತಂದು ಸುಸ್ತಾಗೋರೆ ಅನ್ಸುತ್ತೆ. ನೀರು ಇನ್ನ 2 ಬಿಂದೆ ನೀರು ತರಬೇಕು. ನಿನಗೆ ಸುಸ್ತಾಗಿದ್ರೆ ನೀರು ತರೋದೇನು ಬೇಡ. ಇಲ್ಲ, ಇನ್ನು 2 ಬಿನ್ಗೆ ತಂದ್ರೆ 108 ಬಿನ್ಗೆ ಆಗುತ್ತೆ. ಅಲ್ಲಿಗೆ ನನ್ನ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ದಿವ್ಯಾ, ಸಾಕು. ನಿಂಗೆ ನೋಡಕ್ ಆಗ್ತಿಲ್ಲ ನನಗೆ. ಸುಖ ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು ಅಂತ ನೀನ್ ತಾನೇ ಹೇಳಿದ್ದು. ಇವಾಗ ಕಷ್ಟಪಟ್ಟರೆ ಮುಂದೆ ಸುಖ ಸಿಗುತ್ತೆ. ಬೇಡ ಬಿಡು ದಿವ್ಯಾ. ಇಲ್ಲ, ಇನ್ನು 2 ಬಿಂದೆ. ಗಣೇಶ, ನನಗಿನ್ನೂ ಬರೀ 6 ತಿಂಗಳ ಸಮಯ ಇದೆ. ಅಷ್ಟರಲ್ಲಿ ಕಾರ್ತಿಕ್ ನನ್ನ ಹೆಂಡತಿ ಅಂತ ಒಪ್ಕೋಬೇಕು, ಸೀತಮ್ಮ ಸೊಸೆ ಅಂತ ಒಪ್ಕೋಬೇಕು. ಆ ರೀತಿ ಆಶೀರ್ವಾದ ಮಾಡಪ್ಪ.
ದಯವಿಟ್ಟು ನನ್ನನ್ನು ಈ ಮನೆಯಿಂದ ಬೇರೆ ಮಾಡಬೇಡ. ಮುಂದಿನ ವರ್ಷ ಹಬ್ಬಕ್ಕೆ ಇವಳು ಈ ಮನೇಲಿ ಇರಬಾರ್ದು. ನನ್ನ ಮಗನಿಗೆ ಇವಳಿಂದ ಬಿಡುಗಡೆ ಕೊಡಿಸುತ್ತಂತೆ. ಅವಳು ಎಷ್ಟೇ ಒಳ್ಳೆಯವಳಾದರೂ ಅವಳು ಮಾತ್ರ ನನಗೆ ಬೇಡ. ಹಾಗಲ್ಲ ಮಗಳೇ, ಮಕ್ಕಳು ತಂದೆ ತಾಯಿ ಮಾತನ್ನ ಶಿರಸಾವಹಿಸಿ ಪಾಲಿಸ್ತಾರೋ ಅಂಥವರು ದೇವರಾಗ್ಬಿಡ್ತಾರಮ್ಮ. ಗಣೇಶ ದೇವರಾಗಿದ್ದು ಹಾಗೆ. ಗಣೇಶ ಚತುರ್ಥಿ ದಿನ ಯಾರೆಲ್ಲ ಭಕ್ತಿಯಿಂದ ಅವನನ್ನು ಆರಾಧಿಸ್ತಾರೋ ಅವರ ಕಷ್ಟಗಳನ್ನೆಲ್ಲ ಗಣಪತಿ ಪರಿಹರಿಸ್ತಾನಮ್ಮ. ಸರಿ ಸರಿ, ಈಗ ಊಟದ ಸಮಯ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಆಮೇಲೆ ಊಟ ಆದಮೇಲೆ ತುಂಬ ಕೆಲಸ ಇರುತ್ತೆ, ಯಾರು ಎಲ್ಲೂ ಹೋಗೋ ಹಾಗಿಲ್ಲ, ಸರಿನಾ? ಹಾಂ, ಸಂಜೆ ಎಲ್ಲರೂ ತಯಾರಾಗಿ ಇಲ್ಲೇ ಇರಬೇಕು. ಗಣಪತಿನ ವಿಸರ್ಜನೆ ಮಾಡಬೇಕು. ಹೇಗೆ ಹೇಳ್ತಿರೋ ಹಾಗೆ. ಇಲ್ಲೇ ಇದ್ದಾರಲ್ಲ ಮಾತೃವಾಕ್ಯ ಪರಿಪಾಲಕ. ರೆಡಿ ರೆಡಿ ರೆಡಿ, ಬನ್ನಿ ಬನ್ನಿ ಬನ್ನಿ. ವಿವಾಹ ಭೋಜನವಿದು, ಕಡುಬು ಪಾಯಸ ಊಟ. ಹುಡುಗಿ ನಿನ್ನ ಹತ್ರ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾಳಮ್ಮ ಅವಳು. ಅಲ್ಲ, ಅಷ್ಟಕ್ಕೂ ನಿನ್ನ ಹತ್ರ ಸುಳ್ಳು ಹೇಳಿ ನನಗೇನಾಗಬೇಕು ಹೇಳು? ಐ ಸ್ವೇರ್, ಸತ್ಯ ಈ ಮನೆಯಲ್ಲಿ ಕಾಣಿಸ್ತಿಲ್ಲ. ಹುಡುಗಿ ಕೇಳಿಸ್ತಿಲ್ವಾ? ಇಷ್ಟು ಸತಿ ಕರೆದ್ರು ಅವಳು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಇಲ್ಲ ಅಂತ ತಾನೇ ಅರ್ಥ. ಏನಾಯ್ತಕ್ಕ? ಸತ್ಯನ್ ಕರೀತಾ ಇದೆಯಾ? ಹಾಂ ಹೌದು. ಎಲ್ಲಿ ಹುಡುಗಿ? ಅವಳು ರೂಮಲ್ಲಿ ಇದ್ದಾಳೆ. ನಾನು ಹೋಗಿ ಕರೀಲಾ? ಬೇಡ, ನಾನೇ ಹೋಗಿ ನೋಡ್ತೀನಿ. ಅಮ್ಮ, ನೀನೇನು ಹೋಗಿ ನೋಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಅವಳು ಈ ಮನೆಯಲ್ಲಿ ಇಲ್ಲ. ನಾಯಿನ ತೆಗೆದು ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಅದೇನು ಬದಲಾಗತ್ತಾ? ಸತ್ಯ ಸ್ಲಮ್ಗೆ ಹೋಗಿದ್ದಾಳಮ್ಮ. ಹೌದತ್ತೆ, ನೀವು ಹೋಗಬಾರ್ದು ಅಂತ ಹೇಳಿದ್ರು ಕೂಡ ನಿಮ್ಮ ಮಾತು ಮೀರಿ ಅವಳು ಅಲ್ಲಿ ಹೋಗಿ ಹಬ್ಬ ಸೆಲಿಬ್ರೇಟ್ ಮಾಡ್ತಿದ್ದಾಳೆ. ಏನೇನೋ ಮಾತಾಡ್ತಿರಲ್ಲ ನೀವು. ನಿಜ ಹೇಳಿದ್ದು. ಏನಕ್ಕೆ ಇದು? ಇದರಲ್ಲಿ ಒಂದೆರಡು ವಾಯ್ಸ್ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ನಾವು ಬರೋ ಅಷ್ಟರಲ್ಲಿ ಅತ್ತೆಗೇನಾದರೂ ಅನುಮಾನ ಬಂದರೆ ಅದನ್ನು ಪ್ಲೇ ಮಾಡಿ ಮ್ಯಾನೇಜ್ ಮಾಡ್ತೀಯಾ? ಅತ್ತೆ, ನಾನು ಸ್ನಾನಕ್ಕೆ ಹೋಗಿದ್ದೀನಿ, ಮೈ ಮೇಲೆ ಎಣ್ಣೆ ಬಿದ್ದುಬಿಟ್ಟಿದೆ. ವಾವ್, ಅದಕ್ಕೆ ಸಖತ್ ಬ್ರಿಲಿಯಂಟ್ ಐಡಿಯಾ. ನೀವಿಬ್ರು ಆರಾಮಾಗಿ ಹೋಗಿ ಬನ್ನಿ. ಇಷ್ಟಿದ್ರೆ ಸಾಕು, ದೊಡ್ಡಮ್ಮನ್ ನಾನ್ ಮ್ಯಾನೇಜ್ ಮಾಡ್ಬೋದು. ಥ್ಯಾಂಕ್ಸ್ ರಿತು. ಅಯ್ಯೋ, ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಆಮೇಲೆ ಇರ್ಲಿ, ಮೊದಲು ಹೊರಡಿ, ಲೇಟ್ ಆಗಿದೆ. ಅಣ್ಣ ಸೀರೆ ಕಟ್ಟಿದಾನಾ? ಅಕ್ಕ, ಅದಕ್ಕೆನ ಸಿಕ್ಕಾಕ್ಸಕ್ಕೆ ಅಮ್ಮನ ಹತ್ರನೇ ಪಿನ್ ಹಿಡ್ತೀಯಾ? ನೀನೊಬ್ಳಿಗೆ ನಾ ತಲೆ ಇರೋದು. ನಮ್ಮ ಅತ್ತಿಗೆ ಎಸ್ಕೇಪ್ ಆಗಕ್ಕೆ ಎಂತ ಐಡಿಯಾ ಮಾಡಿದಾರೆ ನೋಡು. ಅದಕ್ಕೆ ನಿನ್ನ ಇಮ್ಯಾಜಿನೇಷನ್ಗೆ ಸಿಗೋರಲ್ಲ. ಸುಮ್ಮನೆ ಯಾಕೆ ಸೂರ್ಯನ್ ಟಾರ್ಚ್ ಬಿಡಬೇಕು? ಎಲ್ಲ ಸರಿ ಇದ್ದಿದ್ರೆ ನಾನು ಅದಕ್ಕೆ ಜೊತೆ ಅಲ್ಲಿಗೆ ಹೋಗ್ಬೋದಾಗಿತ್ತು. ರಾಖಿ ಜೊತೆ ಹಬ್ಬನೂ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಎಲ್ರಿಗೂ ಪ್ರೀತಿಯಿಂದ ಇರೋದಕ್ಕೆ ಅದೇನು ದೊಡ್ಡ ರೋಗನೋ. ಅವರಿಬ್ರು ನೀಚೆ ಕಳ್ಸೋದಕ್ಕೆ ನಾನು ಒಳಗಿರ್ಬೇಕಾಯ್ತು. ರಾಖಿ, ಏನ್ ಮಾಡ್ತಿದ್ಯೋ? ಐ ರಿಯಲಿ ಮಿಸ್ ಯು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.